ಗುಡ್ ಮಾರ್ನಿಂಗ್ ಎವ್ರಿವನ್. ನಮ್ಮ ಮನೇಲಿ ಇವತ್ತು ಏನು ಗೊತ್ತಾ, ಏನು ಮಮ್ಮ ಇವತ್ತು ಏನು ತಿಂಡಿ ಅನ್ನೋದೇ ಗೊತ್ತಿಲ್ಲ. ಅದು ನಿನ್ನ ಬೈಯಿಂದ ಕೇಳೋಣ ಅಂತೇಳಿ. ಖಾರ ಕಡುಬು, ಸಿಹಿ ಕಡುಬು. ಖಾರ ಕಡುಬು ಅಲ್ಲ, ಚಪ್ಪೆ ಕಡುಬು. ಅದಕ್ಕೆ ನಾವು ಹೇಳೋದಿಲ್ಲ. ಇದೇ ನಮ್ಮನೆ ತಿಂಡಿ. ಇದು ಸಿಹಿ ಕಡುಬು, ಇದು ಚಪ್ಪೆ ಕಡುಬು. ಸೂಪರ್. ಸ್ವರ್ಗಕ್ಕೆರಡೇ ಗೇಣು, ಕೈ ಹಾಕಿದ್ರೆ ಸ್ವರ್ಗ, ಇಲ್ಲಿ ಬಿದ್ದರೆ ನರಕ. ಆಮೇಲೆ ಹೋಗ್ಬೇಕಲ್ಲ ಫ್ರೆಂಡ್ಸಿಗೆ. ಇವತ್ತಾರು ಹೋಯ್ತೀರಾ ಇಲ್ಲ ರಿಟರ್ನ್ ಬರ್ತೀರಾ? ಮೂಡ್ ಹೆಂಗಿದೆ ನೋಡೋದು. ಹಾಂ, ಮೊದಲೇ ನಮ್ಗೆ ವಯಸ್ಸಾಗೈತೆ. ಒಂದು ಕಡೆ ಇಲ್ಲ, ಮಾತಾಡ್ಬಿಟ್ಟು ಹೋಗಿ ಸ್ವಲ್ಪ. ಹಾಯ್ ಫ್ರೆಂಡ್ಸ್, ಬುಧವಾರದ ಶುಭೋದಯಗಳು. ಇವತ್ತು ಗಣೇಶನ ದಿನ. ದಯವಿಟ್ಟು ನಾನ್ ವೆಜ್ ತಿನ್ನಕ್ಕೆ ಹೋಗ್ಬೇಡಿ. ಗಣೇಶನ ಭಕ್ತಿಯಿಂದ ಪ್ರೀತಿ ಮಾಡಿ ಪೂಜೆ ಮಾಡಿ. ದೇವರುಗಳಲ್ಲೆಲ್ಲ ಶ್ರೇಷ್ಠವಾದ ದೇವರು ಗಣೇಶನೇ. ಮೊದಲನೇ ಪೂಜೆ ಗಣೇಶನಿಗೆ. ಗಣಪತಿ ಬಪ್ಪ ಮೋರ್ಯ. ಬಟ್ ಇವ್ರು ತಿಂತಾರೆ ಫ್ರೆಂಡ್ಸ್. ಯೋಯ್, ಹೀಗೆ ನಿನ್ನ ಮುಖವನ್ನು ನಾನೊಮ್ಮೆ ನೋಡಿ ಹೋಗುವೆ. ನೀನು ಯಾಕಮ್ಮ ಕಡುಬು ತಿನ್ನೋಣ ಬನ್ನಿ ಫ್ರೆಂಡ್ಸ್. ಬಿಸಿ ಬಿಸಿ ಕಡುಬು, ಬಿಸಿ ಬಿಸಿ ಕಡುಬು ಮಾಡಿ ಕಡುಬೆ ನಾನು, ತಗೋ ತಿನ್ನು. ಇದು ಸಿಹಿ ಕಡುಬು. 1 2 ಹಾ 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 ಹಾ. ನಮ್ಮ ಮನೆಯಲ್ಲಿ ಇವತ್ತು ಕಡುಬು. ಆ್ಯಕ್ಚುಲಿ ನನಗೆ ಈ ತಿಂಡಿ ಅಂದರೆ ತುಂಬ ಇಷ್ಟ. ನನಗೆ ನಮ್ಮಮ್ಮ ಕಡುಬು ಮಾಡಿದ್ದಕ್ಕೆ 3 ಹಾಕ್ಕೊಬಂದಿದ್ದೀನಿ. ಚೆನ್ನಾಗಿತ್ತು ಟೇಸ್ಟ್. ನನಗೆ ಈ ಥರ ಇಷ್ಟ. ಬೇರೆ ಕಡೆ ಎಲ್ಲ ಕಡುಬು ಅಂತ ಅಂದರೆ ಅದು ಒಂಥರ ಮಾಡ್ತಾರೆ, ಒಳಗಡೆ ಹೂರಣ ಇಟ್ಬಿಟ್ಟು ಮಾಡ್ತಾರೆ. ಬಟ್ ನಮ್ಮ ಕಡೆ ಈ ಥರನೇ ಮಾಡೋದು, ಕಾಯೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಉಂಡೆ ಕಟ್ಬಿಟ್ಟು ಆಮೇಲೆ ಬೇಯಿಸ್ತಾರೆ. ಬಟ್ ಚೆನ್ನಾಗಿರುತ್ತೆ ಟೇಸ್ಟ್. ನನಗೆ ನಮ್ಮ ಫ್ಯಾಮಿಲಿಗೆಲ್ಲ ಇಷ್ಟ ಇದು. ನನಗೆ ಅಮ್ಮಂಗೂ ನನಗೂ ಅಂದರೆ ತುಂಬ ಇಷ್ಟ. ಅದಕ್ಕೆ ಅಮ್ಮ ಜಾಸ್ತಿ ಇವತ್ತು ಸಿಹಿ ಕಡುಬು ಮಾಡಿತ್ತು ಚಪ್ಪೆ ಕಡುಬಿಗಿಂತ. ಸರಿ ಅಂದ್ಬಿಟ್ಟು ತಿಂದಾದ್ಮೇಲೆ ನಾನು ರೆಡಿ ಆದೆ. ವರ್ಕ್ ಇತ್ತು ನನಗೆ ಮಧ್ಯಾಹ್ನ. ರೆಡಿ ಆಗಿಬಿಟ್ಟು ಈ ಥರ ರೆಡಿ ಆಗಿದ್ದೆ. ನೀನು ಹೊರಡಬೇಕು ಅಂತ ರೆಡಿ ಮಾಡ್ಕೊಂಡೆ. ರೆಡಿ ಆಗಿಬಿಟ್ಟು ನಾನು ಬಂದು ವರ್ಕ್ ಮಾಡಿದ್ದು. ಇದು ಔಟ್ಫಿಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಅವರು ಬ್ಯೂಟಿಫುಲ್ಲಾಗಿ ಕಾಣ್ತಾಯಿದ್ರು. ಮಾತ್ರ ಹೇರ್ ಸ್ಟೈಲು ತುಂಬ ಇಷ್ಟ ಆಯಿತು ನನಗೆ. ಚೆನ್ನಾಗಿ ಬಂದಿತ್ತು ಇವ್ರಿಗಂತೂ, ಕ್ಲೈಂಟ್ಗಂತೂ ತುಂಬ ಇಷ್ಟ ಆಯಿತು ವರ್ಕು. ಮನೆಗೆ ಬಂದೆ. ನನ್ನ ಮಗ ಪಾಪ್ಕಾರ್ನ್ ತಂದಿದ್ದೆ ನೆನ್ನೆ, ಇದನ್ನ ಮಾಡಿಕೊಡು ಅಂತ ಕೂತಿದ್ದ. ಸರಿ ಅಂತ ಮಾಡೋಕ್ಕಾಗಿದ್ದು. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದನ್ನ. ನೋಡೋಣ ಹೆಂಗೆ ಬರುತ್ತೆ ಅಂತ. ನಮ್ಮಮ್ಮ ಕುಕ್ಕರ್ಗೆ ಹಾಕು ಅಂತ ಕುಕ್ಕರ್ಗೆ ಹಾಕಿ ಈ ಥರ ಇದೆ. ನೋಡೋಣ ಅದು ಹೆಂಗಾಗುತ್ತೆ. ನಮ್ಮಮ್ಮ ಇದು ಫುಲ್ಲಾಗಿ ಆಚೆ ಬರ್ತದೆ ಅಂತೈತೆ. ನಾನು ಆಗಲ್ಲ ಅಂತಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಚೆನ್ನಾಗಿದೆ ಅಂತೆ ಬಿಸ್ಕೆಟು. ಹುಷಾರಿಲ್ಲ ನಿಂಗೆ ಏನು? ಪಾಪ ಹೊಟ್ಟೆಸ್ಬಿಟ್ಟಿತ್ತು ಅದಕ್ಕೆ. ಆಗ್ತಾ ಇದೆ ಪಾಪ್ಕಾರ್ನ್. ಇನ್ನ ಪಟ 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 ಅಂತ ಸೋಡೋದಿಲ್ಲ. ಹೆಂಗಿತ್ತು ಮಮ್ಮಿ ಬಿಸ್ಕೆಟು? ಇಲ್ಲಿ ಬಾ. ಹೆಂಗಿತ್ತು ಹೇಳು. ಬಿಸ್ಕೆಟ್ ಕೊಡ್ಲು.
ತುಂಬ ಚೆನ್ನಾಗಿದೆ. ನೀವು ಟೇಸ್ಟ್ ಮಾಡಿ ಆಯಿತಾ. ನಮ್ಮಮ್ಮ ಮಾರಿಕೊಳ್ಬಿಟ್ರೆ ಬೇರೆ ಯಾವ ಬಿಸ್ಕೆಟ್ ತಿನ್ನಲ್ಲ. ಫಸ್ಟ್ ಟೈಮ್ ಈ ಬಿಸ್ಕೆಟ್ ಚೆನ್ನಾಗಿದೆ ಅಂತ ಹೇಳಿದ್ರು. ಬಿಸ್ಕಾಫ್ ಅಂತ ನೇಮ್. ಟ್ರೈ ಮಾಡಿ. ಒಂದು 2 2 ಕುಕ್ಕರ್ ಹೊಡೆದೋಗುತ್ತೋ ಗೊತ್ತಿಲ್ಲ. ಸೌಂಡ್ ಕೇಳಿ. ಪಾಪ್ಕಾರ್ನ್ಗೆ ಇವೆರಡು ನೋಡಿ ಹೆಂಗೆ ಕಾಯ್ತವೆ ಅಂತ. ಏನು ಬೇಕ್ರೋ ನಿಮಗೆ? ಏನದು? ಪಾಪ್ಕಾರ್ನ್. ಏನು ಪಾಪ ಅದು? ಪಾಪ್ಕಾರ್ನ್. ಬೇಕಾ? ಆಯ್ತಾಯ್ತು ನೋಡೋದು ಪಟ 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 ಅಂತ. ಹೆಂಗೆ ಹೆಂಗಾಯ್ತೈತೆ ಅದು? ಪಟ್ 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 ಅಂತೈತಾ? ಅಪ್ಪು ಕೊಡಲ್ಲ ನಿಂಗೆ. ನಿಂಗೆ ಹುಷಾರಿಲ್ಲಲ್ಲ ಅದಕ್ಕೆ ಕೊಡಲ್ಲ. ಅಪ್ಪುಗೆ ಹುಷಾರಿಲ್ಲಲ್ಲ ಅದಕ್ಕೆ ಕೊಡಲ್ಲ. ಪುನಃ ಚೂಯ ಮಾಡಿಸ್ಬೇಕಾ ನಿಂಗೆ? ನಮ್ಮಮ್ಮ ಹೇಳ್ದಂಗೆ ಆಯ್ತು. ಫುಲ್ ಆಗೋಯ್ತು ಕುಕ್ಕರ್ ಫುಲ್ಲು ಪಾಪ್ಕಾರ್ನ್. ವಾವ್, ಫಸ್ಟ್ ಟೈಮ್ ನಾನು ಮಾಡಿದ್ದು ಪಾಪ್ಕಾರ್ನ್ ರೆಡಿ ಟು ಹೋಮ್. ಪಾಪ್ಕಾರ್ನ್ ಬಿಸಿ ಬಿಸಿ ಪಾಪ್ಕಾರ್ನ್ ಮಾಡಿ ಕೊಡಲಿ ನಾನು ತಗೋತಿನ್ನ. ವಾವ್ ಸಕತ್ತಾಗಿದೆ. ಚೆನ್ನಾಗಿದೆ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದೆ ಹೇಳಮ್ಮ. ಉಪ್ಪಿದೆ, ಅರ್ಶಿನ ಇದೆ, ಖಾರ ಇಲ್ಲ. ಖಾರ ಪುಡಿ ಅಕ್ಕ. ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪಾಪ್ಕಾರ್ನ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ತಿಂತಾ ಇರ್ತೀನಿ. ಟಾಟಾ, ಬಾಯ್ ಬಾಯ್.